ಓಂ ನಮೋ ನಾರಾಯಣಾಯ. ನಿಮ್ಮನ್ನು ನೀವು ಅರ್ಥೈಸಿಕೊಳ್ಳಿ. ಬದುಕು ಸುಂದರವಾಗಿರುತ್ತದೆ. ಎಜುಕೇಷನ್, ಶಿಕ್ಷಣ, ಜಾಬ್, ಉದ್ಯೋಗದಲ್ಲಿ ನಿಮ್ಮ ಇಷ್ಟದ ಆಸಕ್ತಿಯ ಕ್ಷೇತ್ರವನ್ನು ಆರಿಸಿ. ಜೀವನ ಸಂಗಾತಿ ಆಯ್ಕೆಯಲ್ಲಿ ಸ್ವಂತ ಅಭಿಪ್ರಾಯ ಇರಲಿ. ಯಾವುದೇ ಪ್ರಾಣಿಯು ನೋವಾದಾಗ ನಗುವುದಿಲ್ಲ. ಅಳುವುದು ಸಹಜ ಕ್ರಿಯೆ. ಮನಸ್ಸಿನ ಒತ್ತಡ ಹೊರಹಾಕಿ. ಮರೆವು ನಿಸರ್ಗದತ್ತ ಕೊಡುಗೆ. ಸುಖ ದುಃಖ 2 ದಿನ ಕಳೆದಂತೆ ಮರೆತೇ ಹೋಗುತ್ತದೆ. ಸತ್ತ ನೆನ್ನೆಗಳ ನೆನಪಿಸಿಕೊಂಡು ಬದುಕಿನ ಇಂದು ಹಾಳು ಮಾಡಿಕೊಳ್ಳಬೇಡಿ. ಭೀತಿಯ ಬದುಕು ಬೇಡ. ಧೈರ್ಯದಿಂದ ಬಾಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದುಕೊಳ್ಳಿ. ಪ್ರತಿಯೊಬ್ಬರಿಗೂ ಆತ್ಮಗೌರವ ಇರಬೇಕು. ತನ್ನ ಬಗ್ಗೆ ಗೌರವ. ಬದುಕೊಂದು ನಿರಂತರ ಯಾತ್ರೆ. ಅವರವರ ಯೋಗದಲ್ಲಿ ಇದ್ದಂತೆ ಆಗುವುದು ಅಂತ ಚಿಂತೆ ಬಿಟ್ಟು ಬಿಡಬೇಕು. ಆಗ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ. ಪ್ರಪಂಚದಲ್ಲಿ ಒಬ್ಬರಂತೆ ಇನ್ನೊಬ್ಬರಿಲ್ಲ. ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ತೂಗಬೇಡಿ. ಎಲ್ಲರಿಂದಲೂ ಕಲಿಯುವುದು ಬಹಳಷ್ಟಿದೆ ಎಂದು ತಿಳಿಯಿರಿ. ನಮಗೆ ದೊರೆಯುವ ವಸ್ತುಗಳು ಅಥವಾ ಗಂಡ ಹೆಂಡತಿ ಮಕ್ಕಳು ಬಂಧುಗಳು ಸ್ನೇಹಿತರು ಒಳ್ಳೆ ಊಟ ತಿಂಡಿ ಇವೆಲ್ಲವೂ ಸಿಕ್ಕಿದಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಥ್ಯಾಂಕ್ಸ್ ಹೇಳಿ. ಬದುಕಿನಲ್ಲಿ ಸಾವು ನಿಶ್ಚಿತ. ಆಘಾತ ಅಪಘಾತಗಳು ಜೀವನದಲ್ಲಿ ಸಾಮಾನ್ಯ ವಿಚಾರಗಳು. ಅದರಿಂದ ಅವುಗಳ ಬಗ್ಗೆ ಭೀತಿ ಬೇಡ, ಭಯ ಬಿಡಿ. ಅದರಿಂದ ನಮ್ಮ ಜೀವನದ ಒಂದು ಕ್ಷಣದಷ್ಟು ಆಯಸ್ಸನ್ನು ಹೆಚ್ಚಿಸಲಾರೆವು. ಇರುವಷ್ಟು ಕಾಲ ನೆಮ್ಮದಿಯಿಂದ ಸುಖ ಶಾಂತಿ ಪ್ರೀತಿಯಿಂದ ಅರ್ಥಪೂರ್ಣ ಬದುಕು ಬಾಳಬೇಕು. ಅದೇ ನಮ್ಮ ಗುರಿಯಾಗಿರಬೇಕು. ಮನಸ್ಸನ್ನು ಶಾಂತವಾಗಿಸಲು ಧ್ಯಾನ, ಜಪ, ಒಳ್ಳೆಯ ಸಂಗೀತ ಕೇಳಿ. ದಿನವೂ ಇಷ್ಟ ಸಹಸ್ರನಾಮ ಕೇಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ.